ಸ್ಟೀಲ್ ಪಾತ್ರೆಗಳಲ್ಲಿ ಅಡುಗೆ ಮಾಡಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಾ? ಹೀಗೊಂದು ಪ್ರಶ್ನೆ ಮೂಡುತ್ತೆ. ಆದರೆ ಸ್ಟೀಲ್ ಪಾತ್ರೆಗಳ ಬಳಕೆ ಆರೋಗ್ಯಕ್ಕೆ ಒಳ್ಳೆಯದೇ ಆದರೂ ಅವುಗಳಲ್ಲಿ ಅಡುಗೆ ಮಾಡುವಾಗ ಕೆಲವು ಪ್ರಮುಖ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳದೇ ಇದ್ದರೆ ಆಹಾರ ಹಾಳಾಗುವುದಷ್ಟೇ ಅಲ್ಲದೆ ಪಾತ್ರೆಗಳು ಸಹ ನಿಷ್ಪ್ರಯೋಜಕವಾಗುತ್ತೆ. ಅನೇಕ ಮಂದಿ ಆರೋಗ್ಯ ಪ್ರಜ್ಞೆಯಿಂದಾಗಿ ಅಲ್ಯೂಮಿನಿಯಂ ಮತ್ತು ನಾನ್ ಸ್ಟಿಕ್ ಪಾತ್ರೆಗಳನ್ನು ಬದಿಗಿಟ್ಟು ಈಗ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ತಜ್ಞರು ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಮತ್ತು ನಾನ್ ಸ್ಟಿಕ್ ಪಾತ್ರೆಗಳ ಬಳಕೆಯಿಂದ ಕ್ಯಾನ್ಸರ್ಗೆ ತುತ್ತಾಗಬಹುದು ಅಂತ ಎಚ್ಚರಿಕೆ ನೀಡುತ್ತಿರುವುದಾಗಿದೆ. ಸ್ಟೀಲ್ ಪಾತ್ರೆಗಳಲ್ಲಿ ಅಡುಗೆ ಮಾಡಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳಿಸಲಾಗಿದೆ. ಆದರೆ ಸ್ಟೀಲ್ ಪಾತ್ರೆಗಳ ಬಳಕೆ ಆರೋಗ್ಯಕ್ಕೆ ಒಳ್ಳೆಯದಾಗಿದ್ರೂ ಅವುಗಳಲ್ಲಿ ಅಡುಗೆ ಮಾಡುವಾಗ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲೇಬೇಕಾಗತ್ತೆ. ಹಾಗಾದರೆ ಸ್ಟೀಲ್ ಪಾತ್ರೆ ಬಳಸುವಾಗ ಮಾಡಬಾರದ ತಪ್ಪುಗಳು ಯಾವುದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕಡಿಮೆ ಉರಿಯಲ್ಲಿ ಬೇಯಿಸಿ. ಸ್ಟೀಲ್ ಪಾತ್ರೆಗಳು ಯಾವುದೇ ನಾನ್ ಸ್ಟಿಕ್ ಲೇಪನವನ್ನು ಹೊಂದಿರೋದಿಲ್ಲ. ಆದ್ದರಿಂದ ಅಡುಗೆ ಮಾಡುವಾಗ ಆಹಾರವು ಅವುಗಳಿಗೆ ಬೇಗನೆ ಅಂಟಿಕೊಳ್ಳುತ್ತೆ. ಹೀಗಾಗಿ ಸ್ಟೀಲ್ ಪಾತ್ರೆಗಳಲ್ಲಿ ಅಡುಗೆ ಮಾಡುವಾಗ ನೀವು ಯಾವಾಗಲೂ ಕಡಿಮೆ ಅಥವಾ ಮಧ್ಯಮ ಉರಿಯಲ್ಲಿ ಮಾತ್ರ ಅಡುಗೆ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ನೀವು ಹೆಚ್ಚಿನ ಉರಿಯಲ್ಲಿ ಆಹಾರ ಬೇಯಿಸಿದರೆ ಅದು ಸೀದು ಹೋಗುವುದಲ್ಲದೆ ಪಾತ್ರೆಗಳು ಸಹ ಸೀದು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಎರಡನೇದಾಗಿ ಗ್ರಿಲ್ಲಿಂಗ್ ಬೇಡ. ಗ್ರಿಲ್ಲಿಂಗ್ಗೆ ಸ್ಟೀಲ್ ಪ್ಯಾನ್ಗಳನ್ನು ಎಂದಿಗೂ ಬಳಸಬಾರದು. ಯಾಕಂದರೆ ಗ್ರಿಲ್ಲಿಂಗ್ಗೆ ಪ್ಯಾನನ್ನು ನೇರವಾಗಿ ಹೆಚ್ಚಿನ ಉರಿಯಲ್ಲಿ ದೀರ್ಘಕಾಲ ಇಡಬೇಕಾಗತ್ತೆ. ಈ ತೀವ್ರವಾದ ಶಾಖ ಸ್ಟೀಲ್ ಪಾತ್ರೆಯನ್ನು ಹಾನಿಗೊಳಿಸುತ್ತೆ. ಅಲ್ಲದೆ ಪಾತ್ರೆಗಳ ಆಕಾರವನ್ನೇ ಬದಲಾಯಿಸಬಹುದು. ಮೂರನೆಯದಾಗಿ ಡೀಪ್ ಫ್ರೈ ಮಾಡೋದನ್ನು ಕಡಿಮೆ ಮಾಡಿ. ಅನೇಕ ಮಂದಿ ಸ್ಟೀಲ್ ಪಾತ್ರೆಗಳಲ್ಲಿ ಎಣ್ಣೆ ಸುರಿದು ಡೀಪ್ ಫ್ರೈ ಮಾಡ್ತಾರೆ. ಆದರೆ ಸ್ಟೀಲ್ ಪ್ಯಾನ್ಗಳ ಹೊಗೆ ಬಿಂದು ಹೆಚ್ಚಿರುವಾಗ ಅವುಗಳಲ್ಲಿ ಹುರಿಯುವುದರಿಂದ ಪ್ಯಾನ್ ಜಿಗಿಟು ಅಥವಾ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಅಲ್ಲದೆ ಈ ಮೊಂಡುತನದ ಕಲೆಗಳನ್ನು ಸ್ವಚ್ಛಗೊಳಿಸಲು ತುಂಬ ಕಷ್ಟವಾಗುತ್ತೆ. ಹೀಗಾಗಿ ಆಹಾರ ಕೆಡದೇ ಇರುವುದರ ಜೊತೆಗೆ ಆರೋಗ್ಯವೂ ಕೆಡದಂತೆ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಸ್ಟೀಲ್ ಪಾತ್ರೆಗಳಲ್ಲಿ ಅಡುಗೆ ಮಾಡೋದು ಸೂಕ್ತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.